ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಸಂಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಸಂಡೇ ಒಂದು ನನ್ನ ಕಲೀಗ್ ಅವ್ರದ್ದು ಮ್ಯಾರೇಜ್ ಇತ್ತು. ಮ್ಯಾರೇಜ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ರೀಸೆಂಟಾಗಿ ತುಂಬ ಮ್ಯಾರೇಜಸ್ ಇದೆ, ಹೋಗಬೇಕು, ಬಟ್ ಬಿಡೋದಕ್ಕಾಗ್ತಿಲ್ಲ. ಹೋಗೋದಕ್ಕೆ ಬೇಜಾರಾಗುತ್ತೆ. ಬಿಕಾಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಯಾವುದೇ ಒಂದು ಮದುವೆ ಫಂಕ್ಷನ್ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ ಅಟೆಂಡ್ ಮಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ. ಬಟ್ ಅವರು ಕೂಡ ನನ್ನ ಫಂಕ್ಷನಿಗೆ ಬಂದಿರ್ತಾರೆ ಅಂದರೆ ನಾವು ಕೂಡ ಅವ್ರ ಫಂಕ್ಷನಿಗೆ ಹೋಗಲೇಬೇಕು. ಸೊ ಹಂಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಡ್ತಾ ಇದ್ದೀವಿ. ಫಂಕ್ಷನ್ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಫಂಕ್ಷನಿಗೆ ಬಂದಿದ್ದೆ. ಸಂಜೆ ಎಂಗೇಜ್ಮೆಂಟ್ ಇತ್ತು. ಸೊ ಎಂಗೇಜ್ಮೆಂಟ್ಗೆ ನಾನು ಮತ್ತು ಅನು ಇಬ್ಬರು ಕೂಡ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಮನೆಯಲ್ಲಿ ಇರಲಿಲ್ಲ, ಸೊ ಹಾಗಾಗಿ ಅನುನ ಕರ್ಕೊಂಡು ಬಂದೆ. ಇದು ಹುಬ್ಳಿನಲ್ಲಿ ಕ್ಯೂಬಿಕ್ಸ್ ಅಂತ ಹೇಳಿ ಹೋಟೆಲ್ ಇದೆ. ಸೊ ಅಲ್ಲಿ ಇತ್ತು. ಸೊ ತುಂಬ ಚೆನ್ನಾಗಿದೆ ಅದು. ಹೊರಗಡೆ ಲಾನ್ ಏರಿಯಾ ಇದೆ ಮತ್ತು ಮದುವೆ ಏರಿಯಾ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಡೇ ಮದುವೆನಲ್ಲಿ ಶೂಟ್ ಮಾಡ್ಕೊಂಡಿರೋದು. ಸಂಜೆ ಎಂಗೇಜ್ಮೆಂಟ್ ಇತ್ತು, ಅದನ್ನು ಕೂಡ ಅಟೆಂಡ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮದುವೆ ಇತ್ತು. ಬ್ಯಾಂಕ್ ಮುಗಿಸ್ಕೊಂಡು ಅಲ್ಲೇ ಮದುವೆ ಅಟೆಂಡ್ನ ಮಾಡಿ ನಾನು ಮನೆಗೆ ಬಂದೆ. ಹಾಗೆಯೇ ನೆಕ್ಸ್ಟ್ ಡೇ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇತ್ತು. ನಮ್ಮ ಅತ್ತೆ ಮಾವ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಸೊ ಹಂಗಾಗಿ ನಮ್ಮ ಅತ್ತೆಗೆ ಯಾವುದಾದ್ರೂ ಸ್ಯಾರಿ ತೊಗೊಳ್ಳೋಣ ಮತ್ತು ನಮ್ಮ ಮಾವ ಅವರಿಗೆ ರೆಡಿಮೇಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವರಿಗೆ ರೆಡಿಮೇಡ್ ಅಷ್ಟು ಸೆಟ್ ಆಗೋದಿಲ್ಲ ಅಂದರು. ಅದಕ್ಕೆ ಪ್ಯಾಂಟ್ ಪೀಸ್ ಮತ್ತು ಶರ್ಟ್ ಪೀಸ್ನ ತೊಗೊಂಡ್ಬಿಡೋಣ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಸ್ಟಿಚ್ ಮಾಡಿಸ್ಕೋತಾರೆ ಅಂತ ಹೇಳಿ ಬಂದಿದ್ದೀವಿ. ಸೊ ನಮ್ಮ ಮಾವ ಅವರಿಗೆ ಪ್ಯಾಂಟ್ ಪೀಸ್ ಮತ್ತು ಶರ್ಟ್ ಪೀಸ್ನ ತೊಗೊಂಡ್ವಿ. ಇವಾಗ ನಮ್ಮ ಅತ್ತೆಗೆ ಸ್ಯಾರಿನ ನೋಡ್ತಾ ಇದ್ದೆ. ಸ್ಮೂತಲ್ಲಿ ಸ್ಯಾರಿ ಇದ್ದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಸ್ಮೂತ್ ಕ್ವಾಲಿಟಿ ಇರಬೇಕು. ಸೊ ಹಂಗಾಗಿ ಸಿಲ್ಕ್ ಬೇಡ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ನಾರ್ಮಲ್ ಸ್ಯಾರೀಸ್ನ ನೋಡೋಣ. ಅವರು ಸಿಲ್ಕ್ ಜಾಸ್ತಿ ಉಟ್ಕೊಳ್ಳೋದಿಲ್ಲ, ತುಂಬ ಸ್ಯಾರೀಸ್ ಇದೆ ಅವ್ರ ಹತ್ರ. ಹಾಗಾಗಿ ನಾರ್ಮಲಾಗಿ ತೊಗೊಂಡ್ರೆ ಎಲ್ಲ ಕಡೆಗೂ ಕೂಡ ಉಟ್ಕೋತಾರೆ ಅಂತ ಹೇಳಿ ನೋಡ್ತಾ ಇದ್ದೆ. ಕಲೆಕ್ಷನ್ ಸ್ವಲ್ಪ ಕಡಿಮೆನೇ ಇತ್ತು. ಯೂಶ್ವಲಿ ನಾವು ಹುಬ್ಳಿನಲ್ಲಿ ಪ್ರಿನ್ಸ್ ಅಂತ ಹೇಳಿ ಶಾಪ್ ಇದೆ, ಅಲ್ಲೇ ನಾನು ರೆಗ್ಯುಲರಾಗಿ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ಕಲೆಕ್ಷನ್ನು. ಸೊ ಹಂಗಾಗಿ ನೋಡ್ತಾ ಇದ್ದೆ ಸಾಫ್ಟ್ ಡೋಲಾ ಸಿಲ್ಕಲ್ಲಿ ಯಾವುದಾದ್ರೂ ಸಿಗುತ್ತಾ ಒಳ್ಳೆ ಕಲರ್ ಕಾಂಬಿನೇಷನ್ ಅಂತ ಹೇಳಿ. ಸೊ ಹಾಗೆ ನಾವು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಶಾಪಿಂಗ್ ಎಲ್ಲನೂ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಇವಾಗ ಹೊಸಪೇಟೆಗೆ ಹೊರಡ್ತಾ ಇದ್ದೀವಿ. ಸೊ ಪ್ರತಿ ವ್ಲಾಗಲ್ಲೂ ಕೂಡ ನಾನು ಅದೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಬಿಕಾಸ್ ಇವಾಗ ಸ್ವಲ್ಪ ಕೆಲಸ ಇರೋದ್ರಿಂದ ಬರೀ ಹೋಗೋದು ಬರೋದು ಇದೇ ಆಗ್ತಾಯಿದೆ. ಸೊ ಹಂಗೆ ಎಲ್ಲರಿಗೂ ಕೂಡ ಬಟ್ಟೆನ ತೊಗೊಂಡು ನಮ್ಮ ನಾದಿನಿ ಅವರಿಗೂ ಕೂಡ ಒಂದೆರಡು ಡ್ರೆಸ್ನ ತೊಗೊಂಡ್ವಿ. ಅವರು ಮತ್ತೆ ಊರಿಗೆ ಹೋಗ್ತಾರೆ, ಅವರು ಅಲ್ಲಿ ಶಾಪೆಲ್ಲ ಮಾಡಲ್ಲ. ಸೊ ಹಂಗಾಗಿ ಅವರಿಗೂ ಒಂದೆರಡು ಮೂರು ಡ್ರೆಸ್ನ ತೊಗೊಂಡು ಸಾರಿ ಎಲ್ಲ ಶಾಪ್ ಮಾಡಿಕೊಂಡು ಇವಾಗ ನಾವು ಹೊಸಪೇಟೆಗೆ ಹೊರಡ್ತಾ ಇದ್ದೀವಿ. ಹೊರಡ್ತಾ ಇದ್ವಿ. ಸೊ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಟ್ ಟೈಮ್ ಇರಲಿಲ್ಲ, ಹಾಗಾಗಿ ಹೋಗ್ತಾ ಇದ್ವಿ. ಸೊ ಇವಾಗ ನಾನು ಕೂಡ ಜಾಬಿಗೆ ಜಾಯಿನ್ ಆದಾಗಿಂದ ನನಗಂತೂ 24 ಅವರ್ಸ್ ಸಾಕಾಗ್ತಾನೆ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಲಿಟ್ರಲಿ. ಸೊ ಹಿಂಗಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹೆಕ್ಟಿಕ್ ಶೆಡ್ಯೂಲ್ ಥರ ಆಗಿಬಿಟ್ಟಿದೆ. ಮನೆಯಲ್ಲಂತೂ ಪ್ರಾಪರಾಗಿ ಯಾವುದೇ ರೀತಿ ಕೆಲಸಗಳಾಗ್ತಾ ಇಲ್ಲ ನಂದು. ಸೊ ಆದರೂ ಕೂಡ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಜಾಬ್ ಮಾಡಿಕೊಂಡು ಮನೇನ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಲಿಟ್ರಲಿ ಹೇಳಬೇಕು ಅಂತ ಅಂದರೆ. ಹೊರಗಡೆ ನಾವು ಜಾಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಅಲ್ಲಂತೂ ನಾವು ನೆಗ್ಲಿಜೆನ್ಸಿ ಮಾಡೋದಕ್ಕಾಗಲ್ಲ. ಅದರಲ್ಲೂ ನಾನು ವರ್ಕ್ ಮಾಡ್ತಾ ಇರೋದು ಬ್ಯಾಂಕಲ್ಲಿ. ಸೊ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ತುಂಬಾ ನಾವು ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗತ್ತೆ. ಸೊ ಈ ಕಡೆ ಮನೆಯೂ ನೋಡಿಕೊಂಡು ಆ ಕಡೆ ಬ್ಯಾಂಕಲ್ಲೂ ವರ್ಕ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗ್ತಿದೆ ನನಗೆ. ಬಟ್ ಆದ್ರೂ ಹೆಂಗಾಗುತ್ತೋ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗುವಾಗ ದಾರಿನಲ್ಲಿ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಇಟ್ಟಿದ್ರು. ಸೊ ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೋಬೇಕು ಅಂತ ಅನ್ನಿಸ್ತು. ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಗದಗ ರೋಡಲ್ಲಿ ಹೋಗುವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಇರುತ್ತೆ. ಬಟ್ ಲಾಸ್ಟ್ ಟೈಮೆಲ್ಲ ನಾವು ತೊಗೊಂಡಿದ್ವಿ, ಚೆನ್ನಾಗೇ ಇರೋದಿಲ್ಲ. ಸೊ ಅದು ಬೇಗ ಹಣ್ಣಾಗಲಿ ಅಂತ ಹೇಳಿ ಪೌಡರ್ ಹಾಕಿರ್ತಾರೆ, ಇಂಜೆಕ್ಷನ್ಸ್ ಏನೇನು ಮಾಡಿರ್ತಾರೋ ಗೊತ್ತಿಲ್ಲ. ಬಟ್ ಕಟ್ ಮಾಡಿದಾಗ ಒಳಗಡೆ ಎಲ್ಲ ಚೆನ್ನಾಗೇ ಇರೋದಿಲ್ಲ. ಮೇಲ್ಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಣ್ಣು. ಸೊ ನಾವು ಹಣ್ಣೇನು ತೊಗೊಳ್ಳಿಲ್ಲ. ಸೊ ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಅಷ್ಟೇ. ಸೊ ಇವಾಗ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹುಡುಗರೆಲ್ಲ ಸ್ವಲ್ಪ ಡ್ಯಾಮಿಗೆ ಹೋಗಬೇಕು, TB ಡ್ಯಾಮಿಗೆ ಹೋಗಬೇಕು, ಅಲ್ಲೇನಾದರೂ ಆಟ ಆಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ವಿ.
ಅತ್ತೆ ಮಾವವ್ರದ್ದು ಆ್ಯನಿವರ್ಸರಿ ಇತ್ತು, 45th ಆ್ಯನಿವರ್ಸರಿ. ಸೊ ಅದನ್ನು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಇದ್ವಿ. ಸೊ ಹಂಗಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಸೆಲೆಬ್ರೇಷನ್ ಮುಗಿಸ್ಕೊಂಡು ಊಟಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಹೊಸಪೇಟೆನಲ್ಲಿ ಇವಾಗ ಕೈಲಾಶ್ ಪರ್ವತ್ ಅಂತೇಳಿ ಹೊಸ ಹೋಟೆಲ್ ಆಗಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಬೆಟ್ಟಿ ಫೇಸ್ ನಾಯ್ಕಿ ಮೈ ಅನ್ಕೊಂಡು ನಾನು ಇಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.